ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಕನಕಪುರದ ಬಂಡೆ, ಪ್ರಭಾವಿ ನಾಯಕ, ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಆಗಿರುವಂತಹ ಡಿಕೆಶಿ ಅವರು ಇದೀಗ ಅವರ ಮುಂದಿನ ಟಾರ್ಗೆಟ್ ಸಿಎಂ ಗದ್ದುಗೆಯನ್ನ ಏರುವುದು. ಆದರೆ ವಾಸ್ತವದಲ್ಲಿ ಡಿಕೆಶಿಗೆ ಸಿಎಂ ಗದ್ದುಗೆ ಏರೋಕೆ ಏನೆಲ್ಲ ಅಡ್ಡಿ ಆತಂಕಗಳು ಎದುರಾಗಬಹುದು, ಯಾವೆಲ್ಲ ಪ್ರಮುಖ ಅಂಶಗಳು ಸಹಾಯ ಮಾಡಬಹುದು, ಈ ಕುರಿತಾದ ಇನ್ಸೈಡ್ ಮಾಹಿತಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಅರಸನ ಅರಮನೆಗೆ ಕವಿದ ಕಾರ್ಮೋಡ. ನಾನು ವೀರೇಶ್ ಶಿವಾನಂದ್ ಅಂಬಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬನಗಳ ಬಡಿದಾಟದ ಕಾವು ಎಷ್ಟರ ಮಟ್ಟಿಗೆ ಇದೆ ಅಂದರೆ, ದೆಹಲಿಯ ಹೈಕಮಾಂಡ್ ನಾಯಕರ ನಿದ್ರೆಯನ್ನು ಕೆಡಿಸಿದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂತೂ ಒಂದೇ ವಾರದಲ್ಲಿ 2 ಅಲ್ಲ 3 ಬಾರಿ ರಾಜ್ಯಕ್ಕೆ ಬಂದು ಅಸಮಾಧಾನಿತರನ್ನ ಸಮಾಧಾನ ಮಾಡಿ ಹೋಗುವಷ್ಟರಲ್ಲೇ ಮತ್ತೆ ಇನ್ಯಾವುದೋ ನಾಯಕ ಅಷ್ಟರೊಳಗಡೆ ಅಪಸರವನ್ನ ಎತ್ತಾನೆ ಇರ್ತಾರೆ. ಮತ್ತೆ ಅದನ್ನ ಶಮನ ಮಾಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡಂತೆ ಒಂದೇ ರಾತ್ರಿಗೆ ಬೆಂಗಳೂರಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗಲೂ ಕೂಡ ಆಗಾಗ ಇದು ನಡೀತಾನೆ ಇರುತ್ತೆ. ಆದರೆ ಬೂದಿ ಮುಚ್ಚದ ಕೆಂಡದಂತಿರುವಂತಹ ಸಿಎಂ ಬದಲಾವಣೆಯ ಕೂಗು ಆಗಾಗ ರಾಜ್ಯ ಕಾಂಗ್ರೆಸ್ನ ಪಾಳೆಯದಲ್ಲಿ ಹೊತ್ತಿ ಉರಿತಾನೆ ಇರುತ್ತೆ. ಇಂದು ಅದೇ ರೀತಿಯಾಗಿ ಒಂದು ವೇಳೆ ಅದು ಹೊತ್ತಿ ಉರಿಯಲಿಲ್ಲ ಅಂದರೆ ವಿಪಕ್ಷಗಳೇ ಅದನ್ನು ಹೊತ್ತಿ ಉರಿಸುತ್ತವೆ. ಅದು ನಿಮಗೆ ಗೊತ್ತಿರುವಂತಹ ಸಂಗತಿ. ಆದರೆ ಇವತ್ತು ನಾವು ಮಾತನಾಡ್ತಾ ಇರುವಂತಹ ಪ್ರಮುಖ ಸಂಗತಿ ಏನಪ್ಪ ಅಂದರೆ, ಡಿಕೆಶಿಯವರ ವಿಷನ್, ಅಂದರೆ ಡಿಕೆಶಿಯವರ ಮುಂದಿನ ಟಾರ್ಗೆಟ್ ಸಿಎಂ ಬಗ್ಗೆ. ಎಸ್ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಅಧಿಕಾರ ಹಂಚಿಕೆ ಆಗುತ್ತೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ, ಡಿಸೆಂಬರ್ ಬದಲಾವಣೆ ಬಗ್ಗೆ 50-50 ಅಧಿಕಾರ ಹಂಚಿಕೆಯ ಸೂತ್ರ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು, ಅಥವಾ ಶಿಖರದ ತುದಿಗೆ ಘಟಸರ್ಪ ಆಡಿತ್ರಲೆ, ಭೂಲೋಕದ ಮುತ್ತು ಗಗನಕ್ಕೆ ಏರಿತ್ರಲೆ ಅಂತ ಹೇಳಿರುವಂತಹ ಕಾರ್ಣಿಕರ ನುಡಿಗಳು ಇದೀಗ ರಾಜ್ಯ ರಾಜಕಾರಣದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದ್ದು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ರಾಜ್ಯದ ರಾಜಕಾರಣವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲ ವಿಚಾರಗಳು ಸಿಎಂ ಮತ್ತು ಡಿಕೆ ಶಿವಕುಮಾರ್ ಅವರ ಸುತ್ತನೇ ಗಿರಿಕೆ ಸುತ್ತಾ ಇವೆ. ಯಾಕಂದ್ರೆ ಸದ್ಯ ಇದೀಗ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬಹುದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದ್ದು ಡಿಕೆಶಿ ಅವರ ಅಂತರಂಗದ, ಅಂದರೆ ಅವರ ಒಳಗಿನ ಕನಸಿನ ಬಗ್ಗೆ. ವೀಕ್ಷಕರೇ, ಕೆಲವು ಮೂಲಗಳ ಪ್ರಕಾರ ರಾಜ್ಯದ ಅಧಿಪತಿಯಾಗಲು ಕನಕಪುರದ ಬಂಡೆ ಅಂದರೆ ಡಿಸಿಎಂ ಡಿಕೆಶಿಗೆ ಇರುವಂತಹ ಅಡ್ಡಿ ಆತಂಕಗಳು ಏನು, ಅವುಗಳನ್ನು ಅವರು ಹೇಗೆ ಪರಿಹರಿಸಿಕೊಂಡ್ರೆ ಅವರ ಮುಂದಿನ ದಾರಿ ಹೇಗೆ ಸುಗಮವಾಗಬಹುದೆಂಬ ಇನ್ಸೈಡ್ ಸ್ಟೋರಿಯನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. 1989 ಇಲ್ಲಿ ಡಿಕೆಶಿ ಅವರು ತಮ್ಮ ರಾಜಕೀಯವನ್ನ ಪ್ರಾರಂಭಿಸಿದ್ದು 1989ರಲ್ಲಿ 700 ಮತಕ್ಷೇತ್ರದಿಂದ ಗೆದ್ದಿದ್ದು. ಪ್ರಾರಂಭದಿಂದಲೂ ಕೂಡ ನಾಯಕತ್ವದ ಗುಣ, ಪಕ್ಷದ ಸಂಘಟನೆಯ ಗುಣ, ಹೀಗೆ ತಮ್ಮ ರಾಜಕೀಯ ಜೀವನವನ್ನ ಪ್ರಾರಂಭಿಸಿದ್ದು. ಅಂದಿನಿಂದ ಇಂದಿನವರೆಗೆ ಹಲವಾರು ಹುದ್ದೆಗಳನ್ನು ಹಲವಾರು ಕ್ಷೇತ್ರಗಳಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸಿದ್ದು. ಅದರಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷನಾಗಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವನಾಗಿ, ಅದೇ ರೀತಿಯಾಗಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಾ ತಮ್ಮ ಹುದ್ದೆಯಲ್ಲಿ ಇದುವರೆಗೂ ಕೂಡ ಮುಂದುವರೆದುಕೊಂಡು ಬಂದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಡಿಕೆಶಿಗೆ ರಾಜಕೀಯ ಗಾಡ್ ಫಾದರ್ ರೀತಿಯಲ್ಲಿ ಸದಾ ಬೆನ್ನೆಲುಬಾಗಿ ನಿಂತು ಸದಾ ಮಾರ್ಗದರ್ಶನವನ್ನು ಮಾಡಿದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಸ್ ಬಂಗಾರಪ್ಪ ಮತ್ತು ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಇದೆ ಅಂತಾನೆ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಈ ಮಟ್ಟಕ್ಕೆ ಡಿಕೆಶಿ ಅವರು ಬರಬೇಕಂದ್ರೆ ಈ 2 ಪ್ರಮುಖ ನಾಯಕರ ಒಂದು ಆಶೀರ್ವಾದ ಅಥವಾ ಮಾರ್ಗದರ್ಶನ, ರಾಜಕೀಯ ಒಂದು ಬೆನ್ನೆಲುಬಾಗಿ ನಿಂತಿರುವುದು ಡಿಕೆಶಿ ಅವರಿಗೆ ಒಂದು ರೀತಿಯ ಕೊಡುಗೆ ಅಂತಾನೆ ನಾವು ಹೇಳಬಹುದು. ಇನ್ನು ಡಿಕೆಶಿ ಅವರೇ ಯಾಕೆ ಸಿಎಂ ಆಗಬೇಕು ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಯಾಕೆ ಈ ಕೂಗು ಕೇಳಿ ಬರ್ತಾ ಇದೆ ಅಂತಂದ್ರೆ, ಇದಕ್ಕೆ ಡೇ 1ನಿಂದ ಡಿಕೆಶಿ ಅವರು ಕಾಂಗ್ರೆಸ್ನ ಸಾಮ್ರಾಜ್ಯದಲ್ಲಿ ಅತ್ಯಂತ ಕಟ್ಟುನಿಟ್ಟಿನಿಂದ ಪಕ್ಷದ ಕಾರ್ಯಕರ್ತನಂತೆ ತಾನು ಬೆಳೆಯೋದರೊಂದಿಗೆ ಇತರರನ್ನ ಸಂಘಟಿಸುತ್ತಾ ಬಂದಿರುವಂತಹ ನಾಯಕ ಅಂತಾನೆ ಎಲ್ಲಾ ಪ್ರಮುಖ ನಾಯಕರು ಹೇಳ್ತಿದ್ದಾರೆ. ಇದರ ನಡುವೆ 1994ರಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೇ ಇದ್ದಾಗ ಸ್ವತಂತ್ರ ಅಭ್ಯರ್ಥಿ ಎಂದು ಘೋಷಿಸಿ ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರ ಮುಖಾಂತರ ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನು ಸ್ಥಳೀಯ ನಾಯಕರಿಗೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ಗೆ
ಗೊತ್ತು ಮಾಡಿದಾಗಲೇ ಕಾಂಗ್ರೆಸ್ ಪಕ್ಷ ಇಂತಹ ನಾಯಕನನ್ನ ಕಳೆದುಕೊಳ್ಳುವುದು ಬೇಡ ಅಂತ ಮತ್ತೆ ಕಾಂಗ್ರೆಸ್ಗೆ ಸ್ವಾಗತ ಮಾಡಿಕೊಳ್ತಾರೆ ನೋಡಿ. ಅಂದಿನಿಂದ ಇಲ್ಲಿಯವರೆಗೆ ತನ್ನದೇ ಆದಂತಹ ವರ್ಚಸ್ಸನ್ನ ಇಟ್ಟುಕೊಂಡಿರುವಂತಹ DKಶಿ ಅವರು ಅಶ್ವಮೇಧ ಯಾಗದಂತೆ ಓಡ್ತಾ ಇದ್ದು ಅಂದುಕೊಂಡಿರುವಂತಹ ಎಲ್ಲ ಟಾರ್ಗೆಟ್ ಅನ್ನ ಇದಾಗಲೇ ರೀಚ್ ಮಾಡಿದ್ದು, ಇದೀಗ ಅಂತರಂಗದಲ್ಲಿ ಅಡಗಿರುವಂತಹ ಬಹು ವರ್ಷಗಳ ಕನಸಿಗೆ ತೆರೆಮರೆಯಲ್ಲೇ ಪೂರ್ವ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 2023ರಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯನ್ನ DKಶಿ ಅವರು ತುಂಬಾ ವರ್ಚಸ್ಸಿನಿಂದಾನೇ ತೆಗೆದುಕೊಂಡಿದ್ದರು. ಕಾರಣ, ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎಂಬಂತೆ ಹಗಲಿರುಳು ಪಕ್ಷವನ್ನ ಕಟ್ಟುವಲ್ಲಿ ಪಕ್ಷಕ್ಕಾಗಿ ದುಡಿದು ಹಾಗೂ ಈ ಬಾರಿಯ 2023ನೇ ವಿಧಾನಸಭೆ ಚುನಾವಣೆಯಲ್ಲಿ ಒಂದಲ್ಲ ಎರಡಲ್ಲ 136 ಸ್ಥಾನವನ್ನ ಗೆಲ್ಲುವಲ್ಲಿ DKಶಿ ಅವರ ಪಾತ್ರ ಅಷ್ಟೇ ಪ್ರಮುಖವಾಗಿದೆ ಅಂತ ಹೇಳಲಾಗ್ತಾ ಇದೆ. ನಂತರ ಅಧಿಕಾರ ಹಂಚಿಕೆಯ ಸೂತ್ರದ ಮಾತುಗಳು ಕೂಡ ಕೇಳಿ ಬಂದಾಗ, ಹೌದು ನಾನು ಕೂಡ CM ಆಕಾಂಕ್ಷಿ ಅಂತ ಬಹಿರಂಗವಾಗಿ ಮಾಧ್ಯಮಗಳಿಗೆ ಮಾತನಾಡಿದರು ಇದೇ DKಶಿ. ಇನ್ನು ಅದೇ ಕಾರಣಕ್ಕೆ DKಶಿ ಪರವಾಗಿ ಕೆಲ ಕಾಂಗ್ರೆಸ್ ನಾಯಕರು DKಶಿ ಅವರು CM ಆಗಲೇಬೇಕೆಂಬ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ DKಶಿ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಆದರೆ CM ಸ್ಥಾನಕ್ಕೆ ಏನು ಬೇಕೋ ಆ ಎಲ್ಲ ತಯಾರಿಯನ್ನ ಎಲೆಮರೆ ಕಾಯಿಯಂತೆ ಪರದೆಗೆ ಪೀಚೆ ಹಾಗೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ DKಶಿ. ಇದರ ಜೊತೆಗೆ ವೀಕ್ಷಕರೇ, DCM DKಶಿಯ ಮುಂದಿನ ಹಾದಿಗೆ ಸಹಾಯವಾಗ್ತಕ್ಕಂತಹ ಪ್ರಮುಖ ಅಂಶಗಳನ್ನು ನಾವು ನೋಡಿದಾಗ ಕೆಲವೊಂದಿಷ್ಟು ಅಂದಾಜು ಮೂಲಗಳ ಪ್ರಕಾರ ಇಲ್ಲಿ ಹೇಳಲಾಗ್ತಾ ಇದೆ. ಯಾವ ರೀತಿಯಾಗಿ ಅಂತಂದರೆ, DCM DKಶಿ ಪ್ರಾರಂಭದಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಅತ್ಯಂತ ತಳಮಟ್ಟದ ಕಾರ್ಯಕರ್ತನಾಗಿ ಗುರುತಿಸಿಕೊಂಡಿದ್ದು ಅತ್ಯಂತ ಶಿಸ್ತಿನ ಸಿಪಾಯಿ ಅಂತ ಹೆಸರುವಾಸಿಯಾಗಿದ್ದಾರೆ. ರಾಜ್ಯಾದ್ಯಂತ ಸಂಚರಿಸಿ ಪಕ್ಷವನ್ನು ಕಟ್ಟುವಲ್ಲಿ ನಿಪುಣ ಅಂತಾನೆ ಹೇಳಲಾಗಿದೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ಎಲ್ಲ ಟಾರ್ಗೆಟ್ಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂತಹ ಛಲಗಾರ ಅಂತ ಹೇಳಲಾಗಿದೆ. ಇನ್ನು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಹಿಂದುತ್ವದ ಬಗ್ಗೆ ಅಪಾರವಾದಂತಹ ಕಾಳಜಿಯನ್ನು ಹೊಂದಿರುವುದು ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಕಾವೇರಿ ಆರತಿ ಎಂಬ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ತಂದಿರುವುದು ಕೂಡ ಮತ್ತೊಂದು ವಿಶೇಷ ಸಂಗತಿ. ಇನ್ನು ಪಕ್ಷ ಬಿಟ್ಟು ಹೋಗ್ತಕ್ಕಂತಹ ನಾಯಕರನ್ನ ರಾಜಕೀಯ ಅಂದರೆ ತಮ್ಮದೇ ಆದಂತಹ ಒಂದು ರಾಜಕೀಯ ತಂತ್ರಗಳಿಂದ ಕಟ್ಟಿ ಹಾಕುವ ಕಲೆ ಇವರಲ್ಲಿದೆ. ಇನ್ನು ಬೇರೆ ರಾಜಕೀಯ ನಾಯಕರನ್ನ ಪಕ್ಷಕ್ಕೆ ಹೇಗೆ ಕರೆ ತರಬೇಕೆಂಬಂತಹ ಒಂದು ಅನುಭವ, ತಳಮಟ್ಟದ ಕಾರ್ಯಕರ್ತರೊಂದಿಗೆ ಒಂದು ನಿರಂತರ ಅಥವಾ ನಿಕಟವಾದಂತಹ ಸಂಪರ್ಕ, ಇದರ ಜೊತೆಗೆ ಬಹಿರಂಗ ಸಮಾವೇಶಗಳಲ್ಲಿ ಎಲ್ಲಿಯೂ ಕೂಡ ನಾನು CM ಆಗ್ತೇನೆ ಅಂತ ಇಲ್ಲಿವರೆಗೂ ಕೂಡ ಹೇಳದೇ ಇರುವುದು ಹೈಕಮಾಂಡ್ಗೆ ಅಥವಾ ಹೈಕಮಾಂಡ್ ನಂಬಿಕೆಗೆ ಪ್ರಮುಖ ಪಾತ್ರವಾಗಿರುವುದು. ಈ ಎಲ್ಲ ಪ್ರಮುಖ ಅಂಶಗಳು DKಶಿ ಅವರ ಕನಸಿನ ಕೂಸಾದಂತಹ CM ಗದ್ದುಗೆಯನ್ನು ಏರಲು ಸಹಾಯ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ವೀಕ್ಷಕರೇ, DCM DKಶಿ ಅವರು ಇಷ್ಟೆಲ್ಲ ಅಡೆತಡೆಗಳನ್ನು ಮೀರಿ ತಾವು ಕಂಡಂತಹ CM ಕನಸನ್ನ ನನಸಾಗಿಸಿಕೊಳ್ತಾರಾ ಅಥವಾ DKಶಿ ಪಾಲಿಗೆ CM ಪಟ್ಟ ಗಗನ ಕುಸುಮವಾಗಿ ಉಳಿಯುತ್ತಾ? ಕಾದಷ್ಟೇ ನೋಡಬೇಕಾಗುತ್ತೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ? ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.